ನಮಸ್ಕಾರ ವೀಕ್ಷಕರೇ, ಭೂಗತ ಲೋಕದ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ತಮಗೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಅಯೋಧ್ಯೆಯ ರಾಮ ಮಂದಿರದ ಸಲುವಾಗಿ 22ನೇ ತಾರೀಕು ಉದ್ಘಾಟನೆ ಸಮಾರಂಭದ ನಿಮಿತ್ತವಾಗಿ ಗುಜರಾತಿನ ಒಬ್ಬ ವ್ಯಕ್ತಿ 108 ಅಡಿ ಉದ್ದದ ಅಗರಬತ್ತಿಯನ್ನು ಶ್ರೀರಾಮನಿಗೆ ಸಮರ್ಪಿಸಿದ್ದಾನೆ. ಈ ವ್ಯಕ್ತಿ ಯಾರು ಮತ್ತು ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಎಂಬುದು ಈ ವಿಡಿಯೋದಲ್ಲಿ ನೋಡೋಣ. ಅಯೋಧ್ಯೆಗೆ 108 ಅಡಿ ಉದ್ದದ ಅಗರಬತ್ತಿಯನ್ನು ಸಮರ್ಪಿಸಿದ ಈ ವ್ಯಕ್ತಿ ಯಾರು? 2024 ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ. ಈ ಮಧ್ಯೆ ರಾಮನ ಭಕ್ತ ಗುಜರಾತ್ನ ವಡೋದರದ ಗೋರಕ್ಷಕ ಮೀಹಾಬಾಯಿ ಬರವಾಡ ಎಂಬುವರು 108 ಅಡಿ ಉದ್ದದ ಅಗರಬತ್ತಿಯನ್ನು ತಯಾರಿಸಿ ರಾಮ ಮಂದಿರಕ್ಕೆ ಸಮರ್ಪಿಸಿದ್ದಾರೆ. 2024 ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವವನ್ನು ನೆರವೇರಿಸಲಿದ್ದಾರೆ. ಈ ಮಧ್ಯೆ ರಾಮನ ಭಕ್ತನಾದ ಗುಜರಾತ್ನ ವಡೋದರದ ಗೋರಕ್ಷಕ ಮೀಹಾಬಾಯಿ ಬರವಾಡ ಎಂಬುವರು 108 ಅಡಿ ಉದ್ದದ ಅಗರಬತ್ತಿಯನ್ನು ತಯಾರಿಸಿದ್ದಾರೆ. ಇದರ ಅಗಲವು 3.5 ಅಡಿಗಳು. ದೊಡ್ಡ ಧೂಪ ದ್ರವ್ಯವನ್ನು ಅಗರಬತ್ತಿ ರಾಮಮಂದಿರದಲ್ಲಿ 1 ರಿಂದ 1.5 ತಿಂಗಳವರೆಗೂ ಬೆಳಗಿಸಬಹುದು. 1.5 ತಿಂಗಳ ತನಕ ಈ ಅಗರಬತ್ತಿಯು ಉರಿಯಬಹುದು. ಅಗರಬತ್ತಿಯನ್ನು ವಿವಿಧ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಇದರ ತೂಕವು 3500 kg ಎಂದು ಹೇಳಲಾಗಿತ್ತು. ಇದನ್ನು ವಿಶೇಷ ಪ್ರೋಟೋಕಾಲ್ನೊಂದಿಗೆ ರಸ್ತೆಯ ಮೂಲಕ ರಥದಲ್ಲಿ ಇಡಲಾಗುತ್ತದೆ ಮತ್ತು ಜನವರಿ 1ರಂದು ಬೆಳಗ್ಗೆ 10 ಗಂಟೆಗೆ ವಡೋದರಾದಿಂದ ಅಯೋಧ್ಯೆಗೆ ಸ್ಥಳಾಂತರಿಸಲಾಗುತ್ತದೆ. ಧೂಪ ದ್ರವ್ಯವನ್ನು ಅಯೋಧ್ಯೆಗೆ ತೆಗೆದುಕೊಂಡು ಹೋಗಿ ಅಲ್ಪ ಅಲಂಕಾರ ಮಾಡುವ ಸಂದರ್ಭದಲ್ಲಿ ಇದನ್ನು ಸಹ ಬೆಳಗಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಅಗರಬತ್ತಿಯನ್ನು ಬಹಳ ಎಚ್ಚರಿಕೆಯಿಂದ ಸಾಗಿಸಲು ಉದ್ದನಲ್ಲಿ ರಥವನ್ನು ತಯಾರಿಸಲಾಗಿದೆ. ಇದರಲ್ಲಿ ಧೂಪ ದ್ರವ್ಯವನ್ನು ರಾಜಸ್ಥಾನದಾದ್ಯಂತ 100 ಕಿಲೋಮೀಟರ್ಗಳಷ್ಟು ಸಾಗಿ ಉತ್ತರ ಪ್ರದೇಶ ರಾಮ ಮಂದಿರಕ್ಕೆ ಸಾಗಿಸಲಾಗುತ್ತದೆ. ಅಲ್ಲಿ ಒಮ್ಮೆ ಬೆಳಗಿಸಿದರೆ ಧೂಪ ದ್ರವ್ಯವು ನಿರಂತರವಾಗಿ ಸುಮಾರು 45 ದಿನಗಳವರೆಗೆ ಉರಿಯಬಲ್ಲ ಅಗರಬತ್ತಿಯಿಂದ ಕಾಯುತ್ತಿರುವ ರಾಮ ಮಂದಿರದ ಈಗ ನಿರ್ಮಾಣ ಹಂತದಲ್ಲಿದೆ. ಅಲ್ಲಿ ರಾಮಲಲ್ಲ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಈ ಮಹಾರಥೋತ್ಸವದಲ್ಲಿ ಇಡೀ ದೇಶವೇ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಕಾಯುತ್ತಾ ಕುಳಿತಿದೆ. ಸಮಯದಲ್ಲಿ ವಡೋದರಲ್ಲಿ ರಾಮ ಭಕ್ತರೊಬ್ಬರು ಇಡೀ ಗುಜರಾತ್ನ ಪರವಾಗಿ ಭಗವಂತನ ಪಾದುಕಗಳಿಗೆ ಯಾಗದ ರೂಪದಲ್ಲಿ ದೊಡ್ಡ ಧೂಪವನ್ನು ಅರ್ಪಿಸುತ್ತಿದ್ದಾರೆ. ಕಳೆದ ವರ್ಷಗಳಲ್ಲಿ 3 ಬಾರಿ ದೈತ್ಯ ಧೂಪ ದ್ರವ್ಯವನ್ನು ತಯಾರಿಸಿದ್ದಾರೆ ಮತ್ತು ಸಮರ್ಪಿಸಿದ್ದಾರೆ. ಇದನ್ನು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ನಡೆಯಲಿರುವ ಸಂದರ್ಭದಲ್ಲಿ ಗೂಗಲ, ತುಪ್ಪ, ಎಳ್ಳು, ಜವೆ, ಹವನದ ವಿವಿಧ ಸಾಮಗ್ರಿಗಳನ್ನು ಬಳಸಿ 108 ಅಡಿ ಉದ್ದ ಹಾಗೂ 3500 kg ತೂಕದ ಸುತ್ತಿಯನ್ನು ಧೂಪ ದ್ರವ್ಯವನ್ನು ಸಿದ್ಧಪಡಿಸಲಾಗಿದೆ. ಮೀಹಾಬಾಯಿ ಬಾರವಾಡ ಏಕಾಂಗಿಯಾಗಿ ಈ ಧೂಪ ದ್ರವ್ಯವನ್ನು ತಯಾರಿಸಿದ್ದಾರೆ. 6 ತಿಂಗಳ ಕಾಲ ನಗರದ ತರ್ಸಾಲಿ ಪ್ರದೇಶದಲ್ಲಿ ತಮ್ಮ ಮನೆಯಲ್ಲಿ ಪ್ರತಿದಿನ 2.5-3 ಗಂಟೆಗಳ ಕಾಲ ಇದಕ್ಕಾಗಿ ಕಳೆದಿದ್ದಾರೆ. ಮಾನ್ಸೂನ್ ಮಳೆಯ ಗಮನದಲ್ಲಿ ಇಟ್ಟುಕೊಂಡು ಅಗರಬತ್ತಿಯ ಮೇಲೆ ತೆಳುವಾದ ಪ್ಲಾಸ್ಟಿಕ್ ಅನ್ನು ಸಹ ಇಟ್ಟುಕೊಳ್ಳುತ್ತಿದ್ದರು. ಡಿಸೆಂಬರ್ ಅಂತ್ಯದ ವೇಳೆಗೆ ಈ ಅಗರಬತ್ತಿಯು ಸಿದ್ಧವಾಗಲಿದೆ. ಈ ಧೂಪ ದ್ರವ್ಯವನ್ನು ತಯಾರಿಸಲು ಸ್ಥಳೀಯ ರಾಮ ಭಕ್ತರು ಈ ಅಗರಬತ್ತಿಯನ್ನು ತಯಾರಿಸಲು ಸಹಾಯ ಮಾಡಿದ್ದಾರೆ. ಈ ಧೂಪ ದ್ರವ್ಯವು ಪ್ರೋಟೋಕಾಲ್ ಫೌಂಡ್ ಮಾರ್ಗದ ಮೂಲಕ ಅಯೋಧ್ಯೆಯನ್ನು ತಲುಪುತ್ತದೆ. ಬೃಹತ್ ಅಗರಬತ್ತಿಯು ವಡೋದರಾದಿಂದ ಹಲೋಲ, ಕಲೋಲ, ಗೋಧ್ರಾ, ಶ್ರೇಯಾ, ಅರವಳಿ, ಮೊದಾಸ, ಶಾಮಲಾಜಿ ಮೂಲಕ ರಾಜಸ್ಥಾನವನ್ನು ಪ್ರವೇಶಿಸುತ್ತದೆ ಮತ್ತು ಗುಜರಾತ್ ಗಡಿಯನ್ನು ದಾಟುತ್ತದೆ. ಅಲ್ಲಿ ಕೆವಾರ್, ಉದಯಪುರ್, ಮಾಲ್ವಾಡ, ಸವಾರಿಯಾ, ಸೇಠ್ ಮಂದಿರ, ಚಿತ್ತೋರಗಢ, ಬಿಲ್ವಾರ, ದಯಾ
ಕಿಶನ್ಗಢ, ಜೈಪುರ, ಕೋಸಗಾಡ, ಮೆಹಂದೀಪುರ, ಬಾಲಾಜಿ, ಚೋರ್ಯಾ, ಇಟಾವಾ, ಕಾನ್ಪುರ್, ಉನ್ನಾವೋ, ಲಖನೌ, ಬಾರಾಬಂಕಿ ಮೂಲಕ ಭರತಪುರ, ಆಗ್ರಾ, ಲಖನೌ ಮೂಲಕ ಅಯೋಧ್ಯೆಯನ್ನು ತಲುಪುತ್ತದೆ. ಈ ಥರ ವಿಡಿಯೋಕ್ಕಾಗಿ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನೀವು ರಾಮ ಮಂದಿರದ ರಾಮ ಭಕ್ತರಾದರೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಮರೆಯದೆ ಕಮೆಂಟ್ ಮಾಡಿ.